ನಿಮ್ ತೋಟದಲ್ಲಿ ಗಿಡಗಳಿಗೆ ಟೈಮ್ ಟು ಟೈಮ್ ನೀರ್ ಹಾಯಿಸ್ಬೇಕಾ? ಅಲ್ಲಿ ಮೋಟರ್ ಆನ್ ಮಾಡಕ್ಕೆ ಯಾರು ಇಲ್ವಾ? ಹಂಗಾದ್ರೆ ಈ ವಿಡಿಯೋ ನೋಡಿ. ನಮ್ ಸ್ಟಾರ್ಟರ್ ಅಲ್ಲಿ ಬಂದು 3 ತರ ಟೈಮರ್ಸ್ ಬರುತ್ತೆ. ಈ ಟೈಮರ್ಸ್ ಯೂಸ್ ಮಾಡ್ಕೊಂಡು ನೀವು ಗದ್ದಕ್ಕೆ ಹೋಗ್ದಂಗೆ ನೀರ್ನ ಬಿಡಿಸಬಹುದು. ಮೊದಲನೇದು ನಾರ್ಮಲ್ ಟೈಮರ್ ಅಂತ. ಫಾರ್ ಎಕ್ಸಾಂಪಲ್, ನೀವು ಮೋಟರ್ ನ ನೆಕ್ಸ್ಟ್ 2 hours ಓಡಿಸಬೇಕು ಅಂತ ಅನ್ಕೊಳ್ಳಿ. ನೀವು ಸ್ಟಾರ್ಟರ್ ಅಲ್ಲಿ 2 hours ಇಟ್ಬಿಟ್ರೆ 2 hours ಓಡ್ಬಿಟ್ಟು ಅದಾದ ಕಡೆ ಸ್ಟಾಪ್ ಮಾಡುತ್ತೆ. ಎರಡನೇದು ಸೈಕ್ಲಿಕ್ ಟೈಮರ್ ಅಂತ. ಇದು ಬಂದು 2 hours ಓಡುತ್ತೆ, 1 hour ಆಫ್ ಮಾಡುತ್ತೆ, 2 hours ಓಡುತ್ತೆ, 1 hour ಆಫ್ ಮಾಡುತ್ತೆ. ಆ ತರ ಇನ್ಫಿನೈಟ್ ಲೂಪ್ ಅಲ್ಲಿ ಹೋಗುತ್ತೆ. ಇದು ಎಸ್ಪೆಷಲಿ ಯಾರಿಗೆ ಕಡಿಮೆ ನೀರಿದ್ರೋ ಅವ್ರು ಯೂಸ್ ಮಾಡಕ್ಕೆ ಅಡ್ವಾಂಟೇಜ್ ಆಗುತ್ತೆ. ಏನಕ್ಕಂದ್ರೆ ನಾವು ಬೋರ್ಗೆ ರಿಫ್ರೆಶ್ ಮಾಡಕ್ಕಂತ ಟೈಮ್ ಕೊಡ್ತಾ ಇದ್ವಿ. ಸೊ ನೀವು 2 hours 1 hour ಅಂತಾನೆ ಅಲ್ಲ, ನೀವು ಎಷ್ಟು ಬೇಕಾದ್ರೆ ಅಷ್ಟು ಸೆಟ್ ಮಾಡ್ಕೋಬಹುದು. ಮೂರನೇದು RTC ಟೈಮರ್ ಅಂತ. ಇದು ಒಂದು ಫಾರ್ ಎಕ್ಸಾಂಪಲ್, ನಾಳೆ ಬೆಳಿಗ್ಗೆ 3 ಗಂಟೆಗೆ 2 ಗಂಟೆ ನಾನು ಮೋಟರ್ ಓಡಿಸಬೇಕು ಅಂತ ಅನ್ಕೊಳ್ಳಿ. ನೀವು ಟೈಮರ್ ಅಲ್ಲಿ ಸೆಟ್ ಮಾಡ್ಬಿಟ್ರೆ 3 ಗಂಟೆಗೆ ಸ್ಟಾರ್ಟ್ ಆನ್ ಆಗುತ್ತೆ, 2 hours ಓಡ್ಬಿಟ್ಟು 5 o'clock ಗೆ ಆಫ್ ಮಾಡುತ್ತೆ. ಇನ್ನೊಂದು ಸ್ಪೆಷಲ್ ಟೈಮರ್ ಬರುತ್ತೆ, ಬಟ್ ಅದು ಬರೀ ಮೊಬೈಲ್ ಆಪ್ ಅಲ್ಲಿ ಮಾತ್ರ ಬರುತ್ತೆ. ಸ್ಕೆಡ್ಯೂಲರ್ ಟೈಮರ್ ಅಂತ. ಸ್ಕೆಡ್ಯೂಲರ್ ಟೈಮರ್ ಮತ್ತೆ RTC ಟೈಮರ್ ಎರಡು ಸಿಮಿಲರ್, ಬಟ್ RTC ದಿನ ಓಡುತ್ತೆ. ಸ್ಕೆಡ್ಯೂಲರ್ ಟೈಮರ್ ಬಂದು ನೀವು ಡೇಸ್ ನ ಸ್ಪಿಕ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಮಂಡೇ, ವೆನಸ್ಡೇ, ಫ್ರೈಡೇ ಮಾತ್ರ ನನಗೆ ಬೆಳಿಗ್ಗೆ ಮೋಟರ್ ಓಡ್ಬೇಕಂತ ಅಂದ್ರೆ ನೀವು ಆಪ್ ಅಲ್ಲಿ ಸೆಟ್ ಮಾಡ್ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ, ಓಡಿಸ್ಬಿಟ್ಟು ಆಫ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಫೀಚರ್, ಬರೀ BT ಕೋದಲ್ಲಿ ಮಾತ್ರ ಬರೋ ಫೀಚರ್. ನೀವು ಫಾರ್ ಎಕ್ಸಾಂಪಲ್ 2 hours ನೀವು ಮೋಟರ್ ಓಡ್ಬೇಕಂತ ಸೆಟ್ ಮಾಡಿದ್ದೀರಾ ಅನ್ಕೊಳ್ಳಿ. ಫಸ್ಟ್ ಹಾಫ್ ಅನ್ ಅವರ್ ಓಡಿಸ್ಬಿಟ್ಟು ಪವರ್ ಕಟ್ ಆಗಿದೆ ಅನ್ಕೊಳ್ಳಿ. ಯಾವಾಗ ಪವರ್ ಬಂದ್ರೆ ಅವಾಗ ಮಿಕ್ಕಿದ 1.5 hour ಅದು ಓಡಿಸ್ಬಿಟ್ಟು ಮೋಟರ್ನ ಆಫ್ ಮಾಡುತ್ತೆ. ಸೊ ಈ ವಿಡಿಯೋ ರೈತರಿಗೆ ಹೆಲ್ಪ್ ಆಗುತ್ತೆ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ನಮಸ್ತೆ.